ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತನ ವಿರುದ್ಧವೂ ಕೂಡ ಸೂರಜ್ ರೇವಣ್ಣ ಆರೋಪ ಮಾಡಿದ್ದಾರೆ. ಸಂತ್ರಸ್ತ 5 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅನ್ನೋ ಆರೋಪ, ಕೌಂಟರ್ ಕಂಪ್ಲೇಂಟ್ ಕೂಡ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅಂತ ಸೂರಜ್ ಪ್ರಾಥಮಿಕ ಹೇಳಿಕೆ ಕೊಟ್ಟಿದ್ದಾರೆ. ಕೇಸ್ನ ಮುಂದಿನ ತನಿಖೆ ಸಿಐಡಿ ಹೇಗೆ ನಡೆಸುತ್ತೆ ಅನ್ನೋದು, ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ. ಫೈಲ್ ತರಿಸಿಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆ. ಸೂರಜ್ ಹಾಗೂ ಸಂತ್ರಸ್ತನ ಮೊಬೈಲ್ ಅನ್ನ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸಲಾಗುತ್ತೆ. ಹೇಳಿಕೆ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಮ್ಯಾಚ್ ಮಾಡಿ ತನಿಖೆ ನಡೆಸಲಾಗುತ್ತೆ. ಸ್ಥಳ ಮಹಜರು ಮಾಡಿ ತನಿಖೆ ನಡೆಸಲಾಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಸೂರಜ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ಸಾಗುತ್ತೆ? ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಿಐಡಿ ಕೂಡ ಈಗಾಗಲೇ ಆ ಒಂದು ಕೇಸನ್ನು ಪಡೆದುಕೊಂಡಿದೆ. ಅನಂತರದಲ್ಲಿ ಯಾವಾಗ ಕೇಸ್ ಫೈಲ್ ವರ್ಗಾವಣೆ ಆಗುತ್ತೋ ಆ ತಕ್ಷಣದಿಂದ ಸಿಐಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತೆ, ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಸೂರಜ್ ರೇವಣ್ಣ ಮತ್ತು ಸಂತ್ರಸ್ತ ಯಾವಾಗ ಭೇಟಿಯಾದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. FSLಗೆ ಇಬ್ಬರ ಮೊಬೈಲ್ ಅನ್ನು ಕೂಡ ಕಳಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ವಾಟ್ಸಪ್ ಮಿರರ್ ಇಮೇಜ್ ಅನ್ನು ಕೂಡ ತೆಗೆಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸಂತ್ರಸ್ತ ಕೊಡ್ತಾ ಇರುವಂತಹ ದೂರಿನ ಆಧಾರ, ಅದೇ ರೀತಿಯಲ್ಲಿ ಸೂರಜ್ ರೇವಣ್ಣ ಅವರು ಕೊಡ್ತಾ ಇರುವಂತಹ ಒಂದು ಹೇಳಿಕೆ ಏನಿದೆ ಅವೆರಡು ಕೂಡ ಮ್ಯಾಚ್ ಆಗುತ್ತಾ ಅಥವಾ ಮ್ಯಾಚ್ ಆಗಲ್ವಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಯಾರು ಹೇಳ್ತಾ ಇರುವಂಥದ್ದು ಸತ್ಯ, ಯಾರು ಹೇಳ್ತಾ ಇರುವಂಥದ್ದು ಸುಳ್ಳು ಅನ್ನೋದನ್ನ ಕೂಡ ಇಲ್ಲಿ ತನಿಖೆ ವೇಳೆಯಲ್ಲಿ ಕಂಡುಹಿಡ್ಕೊಳ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅವರ ಒಂದು ಮೊಬೈಲ್ ಅನ್ನು ಕೂಡ ಹಾಸನ ಪೊಲೀಸರು ವಶಕ್ಕೆ ಪಡೆದಿರ್ತಾರೆ. ಅದನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಅನಂತರ FSLಗೆ ಕಳಿಸಿ ಸಂಪೂರ್ಣವಾದಂತಹ ಒಂದು ಡಾಟಾ ರಿಟ್ರೀವ್ ಅನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗಾದ್ರೆ ಯಾವ ರೀತಿಯಲ್ಲಿ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಮೊದಲಿಗೆ ಇಲ್ಲಿ ಸಂತ್ರಸ್ತ ಕೊಟ್ಟಂತ ಹೇಳಿಕೆ ಏನಿರುತ್ತೆ ಅದರ ಆಧಾರದ ಮೇಲೆ ಯಾವ ಸ್ಥಳದಲ್ಲಿ ಯಾವ ರೀತಿಯ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಅದೇ ಪ್ರಶ್ನೆಯನ್ನ ಇಲ್ಲಿ ಸೂರಜ್ ರೇವಣ್ಣ ಅವರಿಗೂ ಕೂಡ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಅವರು ಕೊಡುವಂತಹ ಉತ್ತರ ಮತ್ತೆ ಸಂತ್ರಸ್ತ ಕೊಡುವಂತಹ ಉತ್ತರ ಏನಿದೆ ಎರಡು ಒಂದೇ ರೀತಿಯಲ್ಲಿ ಇದೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮ್ಯಾಚ್ ಮಾಡ್ತಾರೆ. ಯಾವಾಗ ಇವರ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು ಅಂತ ಹೇಳಿ ಸಂತ್ರಸ್ತನನ್ನ ಕೇಳಿದಂತ ಸಂದರ್ಭದಲ್ಲಿ ಆತ ಹೇಳುವಂತಹ ಸ್ಥಳ ಏನಿದೆ ಆ ಸಂದರ್ಭದಲ್ಲಿ ಯಾರ ಮೊಬೈಲ್ ನಂಬರ್ ಯಾವ ಒಂದು ಲೊಕೇಶನ್ ನಲ್ಲಿ ಇತ್ತು, ಯಾರೊಂದಿಗೆ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇಬ್ಬರ ಮೊಬೈಲ್ ನಂಬರ್ ಒಂದೇ ಲೊಕೇಶನ್ ನಲ್ಲಿ ಇದೆ ಅಂದ್ರೆ ಟವರ್ ಡಮ್ ತೆಗೆದಂತ ಸಂದರ್ಭದಲ್ಲಿ ಒಂದೇ ಲೊಕೇಶನ್ ನಲ್ಲಿ ಏನಾದರೂ ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಅವರಿಗೆ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ ಈಗ ಸೂರಜ್ ರೇವಣ್ಣ ಅವರು ಕೂಡ ಇನ್ನೊಂದು ಕಡೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಮುಂದೆ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತಹ, ಅದೇ ರೀತಿಯಲ್ಲಿ ಅವರ ಆಪ್ತರ ಕಡೆಯಿಂದ ಒಂದು ದೂರನ್ನು ಕೂಡ ಕೊಡಿಸಿದ್ದಾರೆ. ಆ ದೂರಿನಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಆತ ಏನಿದ್ದಾನೆ ನನಗೆ ಬ್ಲಾಕ್ ಮೇಲ್ ಅನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಆತ ನನ್ನ ಬಳಿಯಲ್ಲಿ ಮನೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೇಳ್ಕೊಂಡು ಬಂದಿದ್ದೆ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಅನ್ನುವಂಥ ಒಂದು ಮಾತನ್ನ ಕೂಡ ಹೇಳಿರ್ತಾನೆ. ಆದರೆ ನಾನು ಆತನಿಗೆ ಯಾವುದೇ ಒಂದು ರೀತಿಯಲ್ಲಿ ಕೂಡ ಸಪೋರ್ಟ್ ಅನ್ನು ಕೊಟ್ಟಿರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಆತ ನೀವೇನಾದರೂ ನನಗೆ ಕೆಲಸವನ್ನು ಕೊಡದೇ ಇದ್ರೆ ಅಥವಾ ನನಗೆ 5 ಕೋಟಿ ಹಣವನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ನಾನು ನಿಮ್ಮ ವಿರುದ್ಧ ದೂರನ್ನು ಕೊಡ್ತೀನಿ, ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಮಾಡ್ತೀನಿ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಈಗಾಗಲೇ ಸೂರಜ್ ರೇವಣ್ಣ ಅವರು ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ದೂರು ಮತ್ತೆ ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ಹಾಗಾಗಿ ಇಬ್ಬರ ವಿಚಾರಣೆಯನ್ನು ಕೂಡ ನಡೆಸಬೇಕಾಗುತ್ತೆ. ಸಂತ್ರಸ್ತ ಕೊಡ್ತಾ ಇರುವಂತಹ ಹೇಳಿಕೆ ಮತ್ತೆ ಸೂರಜ್ ರೇವಣ್ಣ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಏನಿದೆ ಅವೆರಡರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ಅವರು ಬೇರೆ ರೀತಿಯಲ್ಲಿ ಯಾವುದಾದ್ರು ವಿಚಾರವನ್ನು ಹೇಳಿದ್ರೆ, ಅಂದ್ರೆ ಸಂತ್ರಸ್ತ ಕೊಡ್ತಾ ಇರುವಂತಹ ಹೇಳಿಕೆಯಲ್ಲಿ ಏನಾದ್ರು ಸುಳ್ಳು ಕಂಡು ಬಂದ್ರೆ ಅದ್ರ ಬಗ್ಗೆಯೂ ಕೂಡ ಮತ್ತೆ ಕ್ರಾಸ್ ಕ್ವೆಶ್ಚನ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಒಂದೊಮ್ಮೆ ಸಂತ್ರಸ್ತ ಹೇಳ್ತಾ ಇರುವಂತಹ ಟೈಮ್ನಲ್ಲಿ ಅವರು ಆ ಸ್ಥಳದಲ್ಲಿ ಇದ್ರಾ ಅಥವಾ ಇರ್ಲಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ CCTVಯನ್ನು ಕೂಡ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಹಾಸನ ಪೊಲೀಸರೇ ಮಾಡಿರ್ತಾರೆ. ಅದನ್ನ ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ಅಲ್ಲಿ ಅದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಇಬ್ಬರ ವಾಟ್ಸ್ಆಪ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾವ ರೀತಿಯಲ್ಲಿ ಇಬ್ರು ಕೂಡ ಚಾಟ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಈಗಾಗಲೇ ವೈರಲ್ ಆಗ್ತಾ ಇರುವಂತಹ ಒಂದು ಆಡಿಯೋ ಏನಿದೆ ಅದ್ರ ಬಗ್ಗೆಯೂ ಕೂಡ ಅದನ್ನ ಕೂಡ ತೆಗೆದುಕೊಳ್ತಾರೆ. ಅದನ್ನು ಕೂಡ FSLಗೆ ಕಳಿಸ್ತಾರೆ. ಅದೇನಾದ್ರು ಎಡಿಟೆಡ್ ಅಥವಾ ಅದು ಒರಿಜಿನಲ್ ಆಡಿಯೋನ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಈ ಎಲ್ಲಾ ಒಂದು FSL ಏನಿದೆ FSLನ ವರದಿ ಬಂದ ನಂತರದಲ್ಲಿ ಆರೋಪ ಮತ್ತೆ ಪ್ರತ್ಯಾರೋಪದ ಬಗ್ಗೆಯೂ ಕೂಡ CID ಪೊಲೀಸರು ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ಎಲ್ಲ ಆಯಾಮದಲ್ಲೂ ಕೂಡ CID ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾರೆ. ಸೊ ಈಗ 14 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ MLC ಸೂರಜ್ ರೇವಣ್ಣ. ಬಾಡಿ ವಾರೆಂಟ್ ಮೇಲೆ ಅವರನ್ನ ಕಸ್ಟಡಿಗೆ ಪಡೆಯುತ್ತೆ SIT ಟೀಮ್, CID ಟೀಮ್. CID ಅಧಿಕಾರಿಗಳು ಸ್ಥಳ ಮಹಜರು ಪಡಿಸುವ ಸಾಧ್ಯತೆ ಇದೆ. ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ನ ಕಲೆ ಹಾಕ್ತಾರೆ. ಸೊ ಕಂಪ್ಲೇಂಟ್ ದೂರುದಾರ ಯಾರಿದ್ದಾರೆ ಸೊ ಅವ್ರನ್ನೂ ಕೂಡ ಕರೆಸ್ತಾರೆ. ಅವರ ವಿಚಾರಣೆಯನ್ನು ಕೂಡ ನಡೆಸಲಾಗುತ್ತೆ. ಇವರು ಕೂಡ ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರು ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅನ್ನುವಂತಹ ಆರೋಪ ಕೂಡ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕೋ ಕೆಲಸ ಅಧಿಕಾರಿಗಳು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.